ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇಂಗ್ಲೀಷ್ನಲ್ಲಿ ಪರೀಕ್ಷೆಗಿರುವಂಥ ತಯಾರಿಯನ್ನು ಮಾಡಿಕೊಳ್ಳುವ ಅಭ್ಯಾಸವನ್ನು ಮುಂದುವರಿಸುವ. ಇದರಲ್ಲಿ ನಾನು ಈಗಾಗಲೇ ಹೇಳಿದಂತೆ ಪೊಯೆಟ್ರಿಯ ಪ್ರತಿಯೊಂದು ಸಮ್ಮರಿಯನ್ನು ಓದ್ಕೊಳ್ಬೇಕು. ನಾವು ಮೊದಲಿಗೆ ಕನ್ನಡದಲ್ಲಿ ಸಮ್ಮರಿಯನ್ನು ತಿಳ್ಕೊಂಡು ನಂತರ ಇಂಗ್ಲೀಷ್ನಲ್ಲಿರುವ ಸಮ್ಮರಿಯನ್ನು ಕೂಡ ಓದ್ಕೊಳ್ತಾ ಹೋದರೆ ನಮಗೆ ಬೇಗನೆ ಅರ್ಥ ಆಗ್ತದೆ ಹಾಗೂ ನೆನಪಲ್ಲಿ ಉಳಿಲಿಕ್ಕೆ ಸಹಾಯ ಆಗ್ತದೆ. ಮೊದಲನೆಯ ಒಂದು ಪದ್ಯ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಪದ್ಯ, ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್. ಪೊಲೋನಿಯಸ್ ಎನ್ನುವಂತಹ ವ್ಯಕ್ತಿ ತನ್ನ ಮಗನಿಗೆ ಅಡ್ವೈಸನ್ನು ಮಾಡುವಂಥದ್ದು. ಅಡ್ವೈಸ್ ಮಾಡುವಂಥದ್ದು ಅಂತ ಹೇಳಿದರೆ ತನ್ನ ಮಗನಿಗೆ ಉಪದೇಶವನ್ನು ಕೊಡುವಂಥದ್ದು. ಅಡ್ವೈಸ್ ಮಾಡ್ತಾ ಇದ್ದಾನೆ, ಉಪದೇಶವನ್ನು ಕೊಡ್ತಾ ಇದ್ದಾನೆ. ಪೊಲೋನಿಯಸ್ ಎನ್ನುವಂತಹ ವ್ಯಕ್ತಿ ಅಡ್ವೈಸ್ ಮಾಡುವಂಥದ್ದು, ಉಪದೇಶ ಮಾಡುವಂಥದ್ದು ಯಾರಿಗೆ? ತನ್ನ ಮಗನಿಗೆ. ಈ ಒಂದು ವಿಚಾರವಾಗಿ ಪದ್ಯ ಇರುವಂಥದ್ದು. ಪುಟ ಸಂಖ್ಯೆ 1ರಿಂದ 10ರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಪದ್ಯ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ನೋಡಿ, ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್. ಯಾರು ಬರೆದಿದ್ದಾರೆ? ವಿಲಿಯಂ ಶೇಕ್ಸ್ಪಿಯರ್. ನಮಗೆ ಲೇಖಕರ ಹೆಸರು ಕೂಡ ನೆನಪಲ್ಲಿರಬೇಕು. ಲೇಖಕರ ಹೆಸರು ಪದ್ಯದಲ್ಲಿ ಬರುವಂಥದ್ದು, ಹಾಗೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ಇಲ್ಲಿ ಪೊಲೋನಿಯಸ್ ಎನ್ನುವಂಥವನು ತನ್ನ ಮಗನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮಗ ಯಾರು? ತನ್ನ ಮಗನಾದಂಥ ಲರೇಟ್ಸಿಗೆ. ಲರೇಟ್ಸ್ ಎನ್ನುವಂಥದ್ದು ಪೊಲೋನಿಯಸ್ನ ಮಗ. ಪೊಲೋನಿಯಸ್ ಸನ್ ಲರೇಟ್ಸ್ ಸ್ಟಡಿ ಅಟ್ ಸಾರ್ಬೋನ್ ಯೂನಿವರ್ಸಿಟಿ ಪ್ಯಾರಿಸ್. ಪ್ಯಾರಿಸ್ನ ಸಾರ್ಬೋನ್ ಯೂನಿವರ್ಸಿಟಿಯಲ್ಲಿ ಕಲ್ತಂಥವನು. ಆ್ಯಂಡ್ ಫಾದರ್ ಆಫ್ ಒಫೇಲಿಯಾ ಆ್ಯಂಡ್ ಲರೇಟ್ಸ್. ಆಮೇಲೆ ತಂದೆ ಒಫೇಲಿಯಾ ಮತ್ತು ಲರೇಟ್ಸ್ ಎನ್ನುವಂಥ ಮಗನಾಗಿದ್ದವನು. ಆಮೇಲೆ This passage is full of worldly advice is given by Polonius to his son Larates at the time of his departure to Paris by ship. ಶಿಪ್ಪಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ತಂದೆ ಮಗನಿಗೆ ಮಾಡುವಂತಹ ಉಪದೇಶ, ತಂದೆ ಮಗನಿಗೆ ಹೇಳುವಂತಹ ಕೆಲ ವಿಚಾರಗಳಾಗಿದೆ. ಪೋಯಮ್ ಈ ರೀತಿಯಾಗಿ ಬಂದಿದೆ ನೋಡಿ. ಪುಟ ಸಂಖ್ಯೆ 3ರಲ್ಲಿ ಸಂಪೂರ್ಣ ಪದ್ಯವನ್ನು ಕೊಟ್ಟಿದ್ದಾರೆ. ಇದರ ಸಮ್ಮರಿಯನ್ನು ಅವರು ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ನಾವು ಇದನ್ನೇ ನೋಡಿಕೊಂಡು ಓದಿದರೆ ಆಯಿತು. ಪುಟ ಸಂಖ್ಯೆ 4ರಲ್ಲಿದೆ ನೋಡಿ. ಓಪನ್ಸ್ ವಿತ್ ದ ಕನ್ವರ್ಸೇಷನ್ ಬಿಟ್ವೀನ್ ಲರೇಟ್ಸ್ ಆ್ಯಂಡ್ ಒಫೇಲಿಯಾ. ಲರೇಟ್ಸ್ ಅಂದರೆ ಮಗ, ಒಫೇಲಿಯಾ ಅಂದರೆ ತಂದೆ. ಚಿಲ್ಡ್ರನ್ ಆಫ್ ಪೊಲೋನಿಯಸ್. ಲರೇಟ್ಸ್ ಮತ್ತು ಒಫೇಲಿಯಾ ಎನ್ನುವಂಥದ್ದು ಪೊಲೋನಿಯಸ್ನ ಮಕ್ಕಳು. ಇಲ್ಲಿ ಪೊಲೋನಿಯಸ್ ಎನ್ನುವಂತಹ ವ್ಯಕ್ತಿಗೆ ಇಬ್ಬರು ಮಕ್ಕಳು, ಲರೇಟ್ಸ್ ಮತ್ತು ಒಫೇಲಿಯಾ. ಲರೇಟ್ಸ್ ಮತ್ತು ಒಫೇಲಿಯಾ ಎನ್ನುವಂತಹ ಇಬ್ಬರು ಮಕ್ಕಳಿರುವಂಥದ್ದು ಪೊಲೋನಿಯಸ್ಗೆ. ಇದರಲ್ಲಿ ಲರೇಟ್ಸ್ ಎನ್ನುವಂಥವನು ಮಗ, ಒಫೇಲಿಯಾ ಅಂದರೆ ಮಗಳು. ಲರೇಟ್ಸಿಗೆ ಈಗ ಉಪದೇಶವನ್ನು ಮಾಡುವುದರ ಬಗ್ಗೆ ಪದ್ಯ ಇರುವಂಥದ್ದು. ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್. ತನ್ನ ತಂದೆ ಮಗನಿಗೆ ಉಪದೇಶವನ್ನು ಮಾಡುವಂಥದ್ದು. ಶಿಪ್ಪಲ್ಲಿ ಉಪದೇಶವನ್ನು ಮಾಡ್ತಾನೆ. ನೋಡು, ನೀನು ಬೇರೆ ಕಲೀಲಿಕ್ಕೆ ಹೋಗ್ತಾ ಇದೆಯಾ, ಎಷ್ಟು ಜಾಗರೂಕತೆ ಇರಬೇಕು, ಯಾವ ರೀತಿ ನಿನಗೆ ಫ್ರೆಂಡ್ಸ್ಗಳಿರಬೇಕು, ಯಾರ ಜೊತೆ ಸಮಯವನ್ನು ಕಳಿಬೇಕು ಎನ್ನುವಂಥದ್ದನ್ನೆಲ್ಲ, ಅಲ್ಲಿ ಯಾವ ರೀತಿ ಇರಬೇಕು ಅಥವಾ ಏನೆಲ್ಲ ಕೂಡ ನಾವು ಅಲ್ಲಿ ತಿಳಿತಾ ಹೋಗ್ಬೋದು ಈ ಒಂದು ಸಮ್ಮರಿಯಲ್ಲಿ. ಯಾರು? ಪೊಲೋನಿಯಸ್ ಅಡ್ವೈಸ್ ಮಾಡುವಂಥದ್ದು. ಪೊಲೋನಿಯಸ್ ಎನ್ನುವಂತಹ ವ್ಯಕ್ತಿ ತನ್ನ ಮಗನಾದಂತಹ ಲರೇಟ್ಸಿಗೆ ಉಪದೇಶವನ್ನು ಮಾಡುವಂಥದ್ದು ಪದ್ಯ. ಈ ಪದ್ಯದ ಸಮ್ಮರಿಯಾಗಿದೆ. ಲರೇಟ್ಸ್ ಮತ್ತು ಒಫೇಲಿಯಾ ಎನ್ನುವಂತಹ ಚಿಲ್ಡ್ರನ್ ಇರುವಂಥದ್ದು. ಪೊಲೋನಿಯಸ್ಗೆ ಇಬ್ಬರು ಮಕ್ಕಳು, ಲರೇಟ್ಸ್ ಮತ್ತು ಒಫೇಲಿಯಾ ಒಬ್ಬ ಮಗ ಮತ್ತು ಒಂದು ಮಗಳು. ಇಲ್ಲಿ ವಿಚಾರ ಏನು ಅಂತ ಹೇಳಿದರೆ, ಪೊಲೋನಿಯಸ್ಗೆ ಇಬ್ಬರು ಮಕ್ಕಳು, ಲರೇಟ್ಸ್ ಮತ್ತು ಒಫೇಲಿಯಾ. ಲರೇಟ್ಸ್ ಅಂದರೆ ಮಗ, ಒಫೇಲಿಯಾ ಅಂದರೆ ಮಗಳು. ಲರೇಟ್ಸ್ ಸಾರ್ಬೋರ್ನ್ ಯೂನಿವರ್ಸಿಟಿ ಪ್ಯಾರಿಸ್ನಲ್ಲಿ ಕಲಿತಾ ಇರುವಂತಹ ಹುಡುಗ. ಹ್ಯಾಮ್ಲೆಟ್ ತೀರಿದ ಮೇಲೆ ಯಾರಿಗೆ ಪಟ್ಟ ಮಾಡುವ ಬಗ್ಗೆ ದಿಸ್ ಪೋಯಮ್ ಫುಲ್ ಆಫ್ ವರ್ಡ್ಲಿ ಅಡ್ವೈಸ್ ಈಸ್ ಗಿವನ್ ಟು ಸನ್. ಇಲ್ಲಿ ಅವರ
ಫ್ಯಾಮಿಲಿಯಲ್ಲಿ ಹ್ಯಾಮ್ಲೆಟ್ ಎನ್ನುವಂತಹವನು ತೀರಿ ಹೋದ ನಂತರ ಅದರ ನಂತರ ಈ ಪದ್ಯವನ್ನು ಬರೆಯುವಂಥದ್ದು. ಈ ಪದ್ಯ ಪೋಯಮ್ ಫುಲ್ ಆಫ್ ವರ್ಡ್ಲಿ ಇದೆ. ಅವರದ್ದು ಅಡ್ವೈಸ್ ಮಾಡಿದ್ದಾರೆ ಅವರು. ಅಡ್ವೈಸ್ ಈಸ್ ಗಿವನ್ ಟು ಸನ್, ಶಿಪ್ನ ಸೈಡಿಂದ ಏಳು, ಸಡನ್ನಾಗಿ ಏನು ಹೇಳಬೇಡ. ಇಲ್ಲಿ ಯಾರು ಪೊಲೋನಿಯಸ್ ತನ್ನ ಮಗನಾದಂಥ ಲರೇಟಿಗೆ ಹೇಳ್ತಾನೆ, ನೋಡು ಮಗ, ಇಲ್ಲಿ ನೀನು ಸಡನ್ನಾಗಿ ಏನು ಕೂಡ ಹೇಳಬಾರ್ದು, ಯೋಚನೆ ಮಾಡಿ ಮಾತನಾಡಬೇಕು, ನಂಬಿಕೆ ಗಳಿಸಬೇಕು. ಮೊದಲನೇದಾಗಿ ನೀವು ನಂಬಿಕೆ ಗಳಿಸಬೇಕು. ಅದಾದ ನಂತರ ಒಳ್ಳೆಯ ಗೆಳೆತನವನ್ನು ಮಾಡಬೇಕು. ಮಾಡಿದ ಮೇಲೆ ಅವರನ್ನು ಯಾವತ್ತೂ ಸದಾ ಕಾಪಾಡುವಂಥ ಜವಾಬ್ದಾರಿ ನಿಮ್ಮದು. ಎಲ್ಲರ ಮಾತನ್ನು ಕೇಳಬೇಕು. ನಿನ್ನ ತೀರ್ಪನ್ನು ಮಾತ್ರ ಎಲ್ಲರಿಗೂ ಹೇಳಬೇಡ. ಬಟ್ಟೆಗಳನ್ನು ತೆಗೆದುಕೋ, ಆದರೆ ಒಳ್ಳೆಯ ಬಟ್ಟೆಗಳನ್ನು ತೆಗೆದುಕೋ. ಅಲ್ಲಿ ಫ್ರಾನ್ಸ್ನಲ್ಲಿ ಒಳ್ಳೆಯ ಬಟ್ಟೆ ಹಾಕಿದರೆ ಮಾತ್ರ ಒಳ್ಳೆಯ ಬೆಲೆ ಇರ್ತದೆ. ಫ್ರೆಂಡ್ಸ್ ಒಳಗೆ ಹಣದ ವಿಷಯದ ಬಂದರೆ ಫ್ರೆಂಡ್ಶಿಪ್ ಹಾಳಾಗ್ತದೆ. ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್, ಡೋಂಟ್ ಬ್ರಿಂಗ್ ಮನಿ ಮ್ಯಾಟರ್ ಬಿಟ್ವೀನ್ ಫ್ರೆಂಡ್ಶಿಪ್. ಹಣದ ವಿಷಯವನ್ನು ನೀನು ಗೆಳೆತನದ ಮುಂದೆ ತಗೊಂಡು ಬರಬಾರ್ದು. ಗೆಳೆತನದ ನಡುವೆ ನೀನು ಹಣದ ವಿಷಯವನ್ನು ತಂದರೆ ಅದು ಯಾವತ್ತೂ ಒಳ್ಳೆಯ ಗೆಳೆತನ ಆಗುವುದಿಲ್ಲ. ಆದ್ದರಿಂದ ನೀನು ಡೋಂಟ್ ಬ್ರಿಂಗ್ ಮನಿ ಮ್ಯಾಟರ್ ಬಿಟ್ವೀನ್ ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇರುವಂಥದ್ದು. ನೀನು ನಿನಗೆ ಸತ್ಯವಾಗಿರಬೇಕು. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ನನ್ನ ಆಶೀರ್ವಾದ ಲರೇಸ್ ನಿನಗೆ ಇದೆ. ಇಲ್ಲಿ ಪೊಲೋನಿಯಸ್ ತಂದೆ, ಲರೇಸ್ ಮತ್ತು ಒಫೇಲಿಯಾ ಮಗ ಮತ್ತು ಮಗಳು. ಈಗ ಇಲ್ಲಿ ಪೊಲೋನಿಯಸ್ ಅಡ್ವೈಸ್ ಮಾಡುವಂಥದ್ದು ಲರೇಟ್ಸಿಗೆ, ಮಗನಿಗೆ. ಹಾನೆಸ್ಟ್ಲಿ ಈಸ್ ದ ಬೆಸ್ಟ್ ಪಾಲಿಸಿ, ನನ್ನ ಆಶೀರ್ವಾದ ನಿನಗೆ ಇದೆ ಅಂತ ತಂದೆ ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ಅದಾದ ಮೇಲೆ ತುಂಬಾ ವಿಚಾರಗಳು ಬರ್ತದೆ. ತುಂಬ ವಿಚಾರಗಳು ಬಂದಾಗ ಇಷ್ಟು ವಿಚಾರಗಳಲ್ಲಿ ಬರ್ತದೆ. ಇಲ್ಲಿ ಪೊಲೋನಿಯಸ್ ಲರೇಟ್ಸ್ಗೆ ಹೇಳ್ತಾನೆ, ನೋಡು, ಮನುಷ್ಯನಿಗೆ ಗುಣ ಮುಖ್ಯ. ಮನುಷ್ಯನಾದವನಿಗೆ ಗುಣ ಮುಖ್ಯ. ಗೆಳೆಯರನ್ನು ಬಾಹ್ಯವಾಗಿ ಆಕರ್ಷಿತವಾಗಿರದೆ ಕ್ಯಾರೆಕ್ಟರ್ ಇಂದ ಹತ್ತಿರ ಆಗುವಂಥದ್ದು. ಹಣದಿಂದ ಹಣ ಬರುವುದಿಲ್ಲ ಎನ್ನುವಂಥದ್ದು ಇಲ್ಲಿ ಹೇಳುವಂಥದ್ದು. ನಮಗೆ ಒಂದು ಒಳ್ಳೆತನ ಬೇಕು. ನಾವು ಫ್ರೆಂಡ್ಶಿಪ್ಪನ್ನು ಮಾಡಿಕೊಳ್ಬೇಕು. ಆದರೆ ಆ ಒಂದು ಗೆಳೆತನದಲ್ಲಿ ನಾವು ಆ ರೀತಿಯಾಗಿ ಇರಬಾರ್ದು ಎನ್ನುವಂಥದ್ದು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸಡನ್ನಾಗಿ ಏನೂ ಹೇಳಬೇಡ, ಯೋಚನೆ ಕೂಡ ಮಾಡೋದು ಬೇಡ, ನಂಬಿಕೆಯನ್ನು ಗಳಿಸಬೇಕು, ಒಳ್ಳೆಯ ಗೆಳೆತನವನ್ನು ಮಾಡಬೇಕು, ಮಾಡಿದ ಮೇಲೆ ಅವರನ್ನು ಸದಾ ಕಾಪಾಡಬೇಕು. ಇವಿಷ್ಟು ವಿಚಾರಗಳಿದೆ. ಎಲ್ಲರ ಮಾತು ಕೇಳು, ನಿನ್ನ ತೀರ್ಮಾನ ಮಾತ್ರ ಎಲ್ಲರಿಗೆ ಹೇಳಬೇಡಿ. ಎಲ್ಲರ ಮಾತು ಏನು ಹೇಳ್ತಾ ಇದ್ದಾರೆ ಅಂತ ನೋಡು, ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂತ ಕೇಳು. ಆದರೆ ನಿನ್ನ ತೀರ್ಮಾನವನ್ನು ನೀನು ಆಗಲೇ ಕೊಡಬೇಡ. ಅದನ್ನು ತಕ್ಷಣ ಕೊಡುವಂಥ ಯೋಚನೆಯನ್ನು ಮಾಡಬೇಡ. ನಿನ್ನ ತೀರ್ಪನ್ನು ಮಾತ್ರ ಎಲ್ಲರಿಗೂ ಹೇಳಬೇಡ. ಬಟ್ಟೆಗಳನ್ನು ಕೂಡ ತೆಗೆದುಕೋ, ಆದರೆ ಅಲ್ಲಿ ಒಳ್ಳೆಯ ಬಟ್ಟೆಗಳನ್ನು ತೆಗೆದುಕೋ ಅಂತ ಹೇಳಲಿಲ್ಲ. ಫ್ರಾನ್ಸಲ್ಲಿ ಒಳ್ಳೆಯ ಬಟ್ಟೆ ಹಾಕಿದವರಿಗೆ ಬೆಲೆ ಇರುವಂಥದ್ದು. ಫ್ರೆಂಡ್ಸ್ ಒಳಗೆ ಹಣದ ವಿಷಯ ಬರಬಾರ್ದು. ಎಲ್ಲಿಯಾರು ಬಂದರೆ ಆ ಒಂದು ಫ್ರೆಂಡ್ಶಿಪ್ನ ನಡುವೆ ಇರುವಂಥ ಒಂದು ಗಟ್ಟಿ ಬಾಂಧವ್ಯ ಕೂಡ ಹೋಗ್ತದೆ ಎನ್ನುವಂಥದ್ದು. ನಿನಗೆ ಸತ್ಯವಾಗಿರಬೇಕು, ಯಾವತ್ತೂ ಸತ್ಯ ಆಗಿರಬೇಕು. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ನನ್ನ ಆಶೀರ್ವಾದ ನಿನಗಿದೆ. ಮನುಷ್ಯನಿಗೆ ಗುಣ ಮುಖ್ಯ. ಗೆದ್ದವರನ್ನು ಬಾಹ್ಯವಾಗಿ ಆಕರ್ಷಿತವಾಗಿರದೆ ಕ್ಯಾರೆಕ್ಟರಿಂದ ಕೂಡ ಹತ್ತಿರದಿಂದ ನೋಡಬೇಕು ಎನ್ನುವಂಥದ್ದು. ಹತ್ತಿರ ಆಗುವಂಥದ್ದನ್ನು ಹೇಳುವಂಥದ್ದು. ಇಲ್ಲಿ ನಾವು ಇಂಗ್ಲೀಷ್ ಸಮ್ಮರಿಯನ್ನು ಅವರು ಪಾಠಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದನ್ನೇ ಇಲ್ಲಿ ಬರೆಯುವಂಥದ್ದು. ನೋಡಿ, ಇಲ್ಲೆಲ್ಲ ಕೊಟ್ಟಿದ್ದಾರಲ್ಲ, ಈ ಸಾಲುಗಳನ್ನು ಸೇರಿಸಿ ಸಾಲುಗಳ ರೀತಿಯಲ್ಲಿ ಮಾಡ್ತಾ ಹೋಗುವಂಥದ್ದು. ಇಲ್ಲಿ ನಾನು ಬರೆದಿರುವ ಪಾಯಿಂಟ್ಸ್ಗಳು 9 ಪಾಯಿಂಟ್ಸ್ಗಳನ್ನು ಬರೆದು ಕಲಿತಿರುವಂಥದ್ದು ಇಲ್ಲೇ ಇದೆ. ಆದರೆ ಅದನ್ನೇ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಂಡಿರುವಂಥದ್ದು. ಇಲ್ಲಿ
ಈಗ ಇಲ್ಲಿ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದೇನೆ, ನೀವು ಕೂಡ ಅದೇ ರೀತಿ ಆಗ್ಬೋದು ಅಂತಂದರೆ ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಅದನ್ನು ವಿವರಿಸುವಂಥದ್ದು. ಫುಲ್ ಆಫ್ ವರ್ಡ್ಲಿ ಅಡ್ವೈಸ್ ಈಸ್ ಗಿವನ್ ಬೈ ಪೊಲೋನಿಯಸ್ ಟು ಹಿಸ್ ಸನ್ ಲರೇಟ್ಸ್. ಕೇರ್ಫುಲ್ ಆ್ಯಂಡ್ ಕಾನ್ಷಿಯಸ್ ಇನ್ ಥಿಂಕಿಂಗ್, taking and acting. Attract friends only with his destruction character, not with money. Character is very, very important in everyone's life. Fifth one, good habits. Sixth one, honesty is the best policy. 7, don't bring money matter between friendship. Laret's father advice. Polonius blesses him. ಇವಿಷ್ಟು ಪಾಯಿಂಟ್ಸ್ಗಳು ನೀವು ಬರ್ಕೊಳ್ಳೋದಾದರೆ ಬರ್ಕೊಳ್ಬೋದು ಈ ಪಾಯಿಂಟ್ಸ್ಗಳನ್ನು, ಅಥವಾ ನೀವು ಈ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಬರಿತೀನಿ ಅಂತ ಆದರೆ ಬರ್ಕೊಳ್ಬೋದು. 10 ಅಂಕಕ್ಕೆ ಬಂದರೆ 1.5 ಪುಟದಷ್ಟು ನಾವು ಉತ್ತರವನ್ನು ಬರೀಲೇಬೇಕು. ನಿಮಗೆ ತುಂಬ ಫಾಸ್ಟಾಗಿ ಬರಿತಾ ಹೋಗ್ಬೋದು ಅಂತ ಹೇಳಿದರೆ ಅಲ್ಲಿ ನೀವು 4 ಪುಟವನ್ನು ಕೂಡ ಬರಿಬೋದು. ಈ ರೀತಿಯಾಗಿ ಪಾಯಿಂಟ್ಸನ್ನು ಮಾಡಿಕೊಂಡು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಳೋದ್ರಿಂದ ಬೇಗ ನೆನಪಲ್ಲಿ ಕೂಡ ಉಳಿತದೆ. ಅಷ್ಟೇ ಅಲ್ಲದೆ ಅಲ್ಲಿ ಮುಖ್ಯವಾಗಿ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಪಾಯಿಂಟ್ಸನ್ನು ಬರ್ಕೊಳ್ಬೋದು. ಇಲ್ಲಿ ಹಾಗೆ ಸಮ್ಮರಿಯನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಮ್ಮರಿ ಆಫ್ ದ ಪೋಯಮ್ ಇಲ್ಲಿಂದ ಓದ್ಕೊಂಡು ಹೋಗಬೇಕು, ನೋಡಬೇಕು ಅದರಲ್ಲಿ ಯಾವುದೆಲ್ಲ ಬಂದಿದೆ ವಿಚಾರಗಳು ಅಂತ. ಇದು ಪಾಠದಲ್ಲಿರುವಂಥ ಸಮ್ಮರಿ. ಇವಿಷ್ಟು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಒಂದು ಪದ್ಯ. ಈ ರೀತಿಯಾಗಿ ಇದೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.